ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಂದೆಯಾಗಿ ನಿನ್ನ ಕರ್ತವ್ಯನ ಸಂದಾಗಿ ನಿಭಾಯಿಸು. ಒಳ್ಳೆದಾಗಿ. ಏ ಪುಟ್ಟಿ, ನಾವು ನಿಮ್ಮ ಅತ್ತೆಯರು. ನನ್ನ ಹೆಸರು ಸುಮಾ. ನಿನ್ನ ನೋಡಕ್ಕೆ ಅಂತ ಎಷ್ಟು ಕಾಯ್ತಿದ್ವಿ ಗೊತ್ತಾ? ಎಷ್ಟು ಮುದ್ದಾಗಿದ್ಯಾ ಕಂದ. ಯಾರ ಮಗಳು? ನನ್ನ ಮೊಮ್ಮಗಳು, ನಮ್ಮ ವಂಶದ ವಾರಸ್ದಾರಿಣಿ. ನಂಜವ್ವ, ಇದೇ ಮೊದಲನೇ ಕಿತ. ನೀನು ಈಟೊಂದು ಖುಷಿಯಾಗಿರೋದನ್ನ ನಾನು ನೋಡಿದ್ದೆ. ಹ್ಞೂ ಪುಟ್ಟಕ್ಕ, ನಂಗೆ ಎಷ್ಟು ಸಂತೋಷ ಆಗ್ತೈತೆ ಅಂದರೆ ಹೇಳ್ಕೊಳಕ್ಕಾಗಕ್ಕಿಲ್ಲ. ಆ ತೆಪ್ಪ ಹೊತ್ತು ನಡೀಲಿಲ್ಲ ಅಂದಿದ್ದಿದ್ರೆ ನಮ್ಮ ಬಸ್ಸು ಯಾವತ್ತೋ ತಾಯಿಯಾಗಿರ್ತಿದ್ಲು. ಎಲ್ಲ ನನ್ನಿಂದನೇ. ಏ ಇವಾಗ ಯಾಕ ಮಾತಲ್ಲ? ಮೊದಲೇ ಅದಕ್ಕೆ ಬಾಣಂತಿ. ಇರಕ್ಕಿಲ್ಲ, ನಾನ್ ಸುಮ್ಕಿರಕ್ಕಿಲ್ಲ. ಈ ನಿನ್ನದಕ್ಕೆ ಸನ್ನಿ ಹಿಡ್ದಾದ್ರೂ ಸಾಯ್ಬೇಕು. ಹಂಗ ಮಾಡ್ತೀನಿ, ನೋಡ್ತಾ ಇರು. ಏನ್ ಯೋಚನೆ ಮಾಡ್ತಾ ಕುಂತ್ಬಿಟ್ಟೆ? ಕೊಡಿಲಿ ಮಗನ, ನಾನು ಎತ್ಕೊಂತೀನಿ. ತಲೆ ನಾಜುಕಾಗಿರ್ಕೋಬೇಕು. ತಲೆ ನಿಂತಿರಕ್ಕಿಲ್ಲ, ಎತ್ಕೊಳಗ ಹುಷಾರಾಗಿತ್ಕ. ಓ ಸರಿ, ಕೊಡವ. ಬಂಗಾರಿ, ನೀನ್ ನೋಡಕ್ ನನ್ನಂಗೆ ಇದ್ಯಾ ಅನ್ಸ್ತೈತೆ. ಅಣ್ಣಯ್ಯ ನೋಡಿಲ್ಲಿ, ನಿನ್ ಮಗಳು ನೋಡಕ್ ತೇಟ್ ನನ್ನಂಗೆ ಅವಳೆ. ಮಗಿಗೆ ಸೋದರತ್ತೆ ಮೂಲಿಕೆ ಬರೋದು ವಾಡಿಕೆ ಅಲ್ವೇ? ಬರ್ಲಿ ಬರ್ಲಿ, ಆದ್ರೆ ನೀನ್ ಸ್ವಭಾವ ಅದಕ್ಕೆ ಬರ್ದಿದ್ರು ಸಾಕು. ಯಾಕೆ? ಯಾಕೆ ಅಂದ್ರೆ ನೀನ್ ಬಾ ಏನಾದ್ರು ಅದಕ್ಕೆ ಬಂದ್ಬಿಟ್ರೆ ಏನು ಗತಿ? ಅದಕ್ಕೆ ನೀವಿಲ್ಲಿ ನಗ್ತಾ ಇದ್ರೆ ನಮ್ಮಮ್ಮ ಅಲ್ಲಿ ಹೊರಗಡೆ ನಿಂತ್ಕೋಬೇಕಾ? ನಮ್ಮಮ್ಮನ ಹೇಗಾದ್ರೂ ಮಾಡಿ ಒಳಗಡೆ ಕರ್ಕೋಬೇಕಲ್ಲ. ಆದ್ರೆ ಹೇಗೆ? ನಂಜಮ್ಮ ಅವ್ರೆ, ನೀವ್ ಯಾಕೆ ನಮ್ಮ ಅಮ್ಮನ ಕರ್ಕೊಂಬಂದಿದ್ದೀರಾ? ಬಂಗಾರತ್ತಾಗ ಏನಾದ್ರೂ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರ ಗೊತ್ತಾ? ನಿಮ್ಮವ್ವ ಬಂದವಳ? ಮಗಿನ ನೋಡ್ಬೇಕು ಅಂತ ಸಾನೇ ಆಸೆ ಪಟ್ಲು. ಅದಕ್ಕೆ ಜೊತೆ ಕರ್ಕೊಂಬಂದೆ. ಅದಕ್ಕೆ ಏನು ಅನ್ಕೊಂತಾರೆ ಏನು ಅಂತ ಎದುರ್ಕೊಂಡು ಹೊರಗೆ ನಿಂತವಳೆ. ಮನೆಗೆ ಮಗಿ ಬಂದ್ರೆ ಎಲ್ಲ ದ್ವೇಷನ ಮರೆಸಿ ಮನೆ ನಾನು ಗೋಕುಲ ಮಾಡ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.